ಹಲೋ. ಅಚ್ಚು, ಹುಷಾರಾಗಿದ್ಯಾ? ನಾನ್ ಹುಷಾರಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನೋಡ್ದೆ ನಮ್ ಪರಿಸ್ಥಿತಿ. ಎಡೋ ಬಿದ್ರೆ ಶಾಂತಿ ನಿವಾಸ. ನಿನ್ನ ನೋಡಿ 2 ದಿನ ಆಗೋಯ್ತು. ನಾನಿರ್ಲಿ, ಪಾಪ ನಿಮ್ಮಣ್ಣ ಎಷ್ಟು ಚಡಪಡಿಸ್ತಿದ್ದಾರೆ ಗೊತ್ತಾ? ಬೆಳಿಗ್ಗೆ ನಿನ್ನನ್ ಕರ್ಕೊಂಡ್ ಬರ್ತೀನಿ ಅಂತ ಇಲ್ಲಿಂದ ಎಷ್ಟು ಖುಷಿಯಾಗಿ ಹೋದ್ರು. ಆಮೇಲೆ ನೋಡಿದ್ರೆ ಹ್ಯಾಪ್ ಮೋರೆ ಹಾಕೊಂಡ್ ಬಂದಿದ್ದಾರೆ. ಮೊದ್ಲು ನಿಮ್ಮಣ್ಣ ಹೇಳ್ದಾಗ ತಲೆ ಬುಡನೆ ಅರ್ಥ ಆಗ್ಲಿಲ್ಲ, ಆಮೇಲೆ ಎಲ್ಲ ಅರ್ಥ ಆಯ್ತು. ಅದ್ಕೆ ಅಣ್ಣ ಸತ್ಯ ಮಾಡಿ ಹೇಳು ಅಂತ ಹೇಳ್ದ, ನಿಜ. ಆದ್ರೆ ಅದ್ರಲ್ಲೊಂದ್ ಸೂಕ್ಷ್ಮ ಇಟ್ಟೆ. ನಾನ್ ಅಣ್ಣನ ಮೇಲೆ ಸತ್ಯ ಮಾಡಿದ್ದು. ಆಕ್ಚುಲಿ ನನ್ಗೆ ಸುಶಾಂತ್ಗಿಂತ ಅಣ್ಣನೇ ಮುಖ್ಯ. ರಾಘವ್ಗಿಂತನೂ ನನಗ್ ನಮ್ಮ ಅಣ್ಣನೇ ಮುಖ್ಯ. ಅಣ್ಣ ನನ್ನ ಬಿಟ್ಟಿರ್ತಾನೋ ಇಲ್ವೋ ನನಗ್ ಗೊತ್ತಿಲ್ಲ. ನಾನ್ ಅಣ್ಣನ್ ಬಿಟ್ಟಿರೋದಕ್ ಸಾಧ್ಯನೇ ಇಲ್ಲ. ಅದಕ್ಕೆ ರಾಘವ್ಗೆ ಆಣೆ ಮಾಡಿದ್ದು. ಅಮ್ಮ ಮಹತಾಯಿ, ನೀವಿಬ್ರು ಅದ್ಭುತವಾದವ್ರು. ಒಂಥರ ಯಾರ ಮನಸ್ಸಿಗೂ ನೋವಾಗದೆ ಇರೋ ಹಾಗೆ ನಾಜೂಕಾಗಿ ನಡ್ಕೋತೀರಾ ಅಲ್ವಾ? ಅದೆಲ್ಲ ಬಿಡಿ ಅದ್ಕೆ. ಹೌದು, ಊಟ ಎಲ್ಲ ಮಾಡದ್ನ ಏನ್ ಮಾಡ್ಸಿದ್ದ ಅವನು? ಅಚ್ಚು, ನಿಮ್ಮಣ್ಣ ನಾನ್ ಹೇಳಿದ್ರೆ ಕೇಳಲ್ಲ. ನೀನೇ ಫೋನ್ ಮಾಡಿ ಅದೇನು ಅಂತ ಕೇಳು. ಫೋನ್ ಕೊಡಿ ಅಣ್ಣಂಗೊಂದ್ಸಲ. ಅವರು ಇಲ್ಲಿಲ್ಲಮ್ಮ. ಬೇಗ ಬಾಮ್ಮ, ನಿನ್ನ ಬಿಟ್ಟಿರಕ್ಕೆ ನಮ್ ಕೈಲಾಗಲ್ಲ. ಅದ್ಗೆ ಸಾಯಂಕಾಲ ಮನೆಗ್ ಬರ್ತಿದ್ದೀನಲ್ಲ. ಸರಿ ಅಚ್ಚು. ರಾಘವ್ಗೆ ಅದು ಊಟ ರೆಡಿ ಮಾಡಿ ಇಟ್ಟಿದ್ದೀನಿ, ನೀವೇ ಹೋಗಿ ಕೊಟ್ಬಿಡಿ. ಏನ್ ರತ್ನಮ್ಮ, ನಾನ್ ತಗೊಂಡ್ ಹೋಗ್ಬೇಕಾ? ನಿನಗ್ ಹೇಳಿದ್ರೆ ನನ್ಗೆ ಹೇಳ್ತೀಯ ಕೆಲ್ಸ? ನೀನು ನನ್ನಿಂದನೇ ಕೆಲ್ಸ ಮಾಡಿಸ್ತೀಯ ನೀನು? ಹಾಗಲ್ಲಮ್ಮ, ಬೆಳಗ್ಗೆ ನಾನ್ ಬರೋದ್ ಲೇಟ್ ಆಗತ್ತೆ, ತಿಂಡಿ ಕೊಟ್ಬಿಡು ಅಂತ ಹೇಳಿದ್ರಿ. ಆದ್ರೆ ನೀವೀಗ ಬೇಗ ಬಂದಿದ್ದೀರಲ್ಲ, ಅದಕ್ಕೆ ನೀವೇ ಹೋಗಿ ಕೊಟ್ಬಿಟ್ ಬನ್ನಿ ಅಂತ. ನಾನು ಹೊರಗಡೆ ಹೋಗ್ ಬಂದು ತುಂಬಾ ಸುಸ್ತಾಗಿದೆ ನನ್ಗೆ. ನನ್ ಕೈಲಾಗಲ್ಲ, ನೀನೇ ತಗೊಂಡ್ ಹೋಗು. ನಾನು ರೆಸ್ಟ್ ಮಾಡ್ಬೇಕು. ಅಯ್ಯೋ, ಊಟ ಮಾಡಕ್ಕೂ ನೆಮ್ಮದಿ ಇಲ್ಲ ಈ ಮನೇಲಿ. ಅಲ್ಲಮ್ಮ, ನೀ ತಗೊಂಡ್ ಹೋಗ್ ಕೊಡು ಅನ್ನಲ್ಲ. ಹೌದು, ಇವನ್ ಬ್ಯಾಗಲ್ಲಿ. ಅರ್ಚನಾ ಅವ್ರದ್ದೇ ಕಾಲ್ ಬರ್ತಿದೆ. ಹಲೋ ಹಲೋ, ಯಾರು? ಹಲೋ ಮೇಡಮ್, ನೀವು ಯಾರು ಏನು ಅಂತ ನಂಗೆ ಗೊತ್ತಿಲ್ಲ. ಈ ಫೋನ್ ಯಾರ್ದು, ಯಾರು ಕಳ್ಕೊಂಡ್ರು ಅಂತಾನೂ ಗೊತ್ತಿಲ್ಲ. ಆದ್ರೆ ಈ ಫೋನ್ ನನ್ನ ಹತ್ರ 20 ದಿನದಿಂದ ಇದೆ. ನಾನು ರೋಡ್ ಸೈಡಲ್ಲಿ ಹೋಗ್ಬೇಕಾದ್ರೆ ಕಸದ ಹತ್ರ ಬಿದ್ದಿತ್ತು. ರಿಸೀವ್ ಮಾಡಿ ಮಾತಾಡ್ಕೊಡೋಣ ಅನ್ನಷ್ಟರಲ್ಲಿ ಬ್ಯಾಟ್ರಿ ಖಾಲಿ ಆಗ್ಬಿಡ್ತು ಮೇಡಮ್. ಇವತ್ತಾನೆ ಚಾರ್ಜ್ ಮಾಡಿದ್ದೀನಿ ಮೇಡಮ್. ಸರ್ ಒಂದ್ ನಿಮಿಷ. ನಿಮ್ ಹತ್ರ ಇರೋ ಫೋನು ಅದ್ ನಮ್ ಸಿಸ್ಟರ್ದು. ಹೆಚ್ಚು ಕಡಿಮೆ 25 ಡೇಸ್ ಇಂದ ಹುಡುಕ್ತಾ ಇದೀವಿ. ಈ ನಂಬರ್ಗೆ ತುಂಬಾ ಸಲ ಕಾಲ್ ಕೂಡ ಮಾಡಿದೀವಿ, ಯಾರು ರಿಸೀವ್ ಮಾಡ್ತಿರ್ಲಿಲ್ಲ. ಒಂದ್ಸಲ ಸ್ವಿಚ್ ಆಫ್ ಬರ್ತಿತ್ತು, ಒಂದ್ಸಲ ನಾಟ್ ರೀಚಬಲ್ ಬರ್ತಿತ್ತು. ಆಕ್ಚುಲಿ ನಾನೀಗ ಏನೋ ಟ್ರೈ ಮಾಡೋಣ ಅಂತ ಹೋದೆ, ಅಷ್ಟೊಳಗೆ ರಿಂಗ್ ಆಯ್ತು. ಈಗ ಎಲ್ಲಿದ್ದೀರಾ ಅಂತ ಹೇಳಿ ನಾನ್ ಬಂದ್ ಫೋನ್ ಕಲೆಕ್ಟ್ ಮಾಡ್ಕೋತೀನಿ, ಇಲ್ಲಾಂದ್ರೆ ನೀವೇ ತಂದು ಕೊಡ್ತೀರಾ? ಮೇಡಮ್, ನಾನೇ ಬಂದು ಫೋನ್ ಕೊಡಬೇಕು ಅಂದ್ರೆ ಸಂಜೆ 6 ಗಂಟೆ ಆಗುತ್ತೆ ಮೇಡಮ್. ನೀವೇ ಬಂದು ತಗೊಳ್ಳೋದಾದ್ರೆ ಎನಿ ಟೈಮ್ ಬನ್ನಿ ಮೇಡಮ್. ಓ, ನಿಮ್ಮ ನಂಬರಿಂದ ನನ್ನ ನಂಬರ್ಗೆ ಲೊಕೇಶನ್ ಶೇರ್ ಮಾಡಿ. ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ ಮೇಡಮ್. ಹಾ ಸರಿ, ಹೇಳಿ ಸರ್. ಸರ್, ನಿಮ್ಮ ಹೆಸರೇನಂದ್ರಿ? ನನ್ನ ಹೆಸರು ಯಶವಂತ್ ಮೇಡಮ್. ಅಲ್ಲ, ಈ ಫೋನ್ ಎಲ್ಲಿ ಸಿಕ್ತು ಅಂತ ಹೇಳಿದ್ರಿ? ಹೇಳದ್ನಲ್ವಾ ಮೇಡಮ್, ಕಸದ ಮಧ್ಯೆ ಬಿದ್ದಿತ್ತು ಅಂತ. ಸಾಧ್ಯ ಆದ್ರೆ ಬಂದು ತಗೊಂಡೋಗಿ ಮೇಡಮ್. ಸರ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನನ್ನ ಸಿಸ್ಟರ್ಗೆ ಬೇಕಾಗಿರೋ ಫೋನು ಮತ್ತೆ ಡಾಕ್ಯುಮೆಂಟೇಶನ್ ಎಲ್ಲ ಅದೇ ಫೋನಲ್ಲಿದೆ ಸರ್. ಈಗ ನಾವು ಬಂದು ಕಲೆಕ್ಟ್ ಮಾಡ್ಕೋತೀವಿ. ಬನ್ನಿ ಮೇಡಮ್, ಕಾಯ್ತೀನಿ. ಓಕೆ.
ಅರ್ಚನಾ ಅದು ಅಕ್ಕ ಅಕ್ಕ ಮೊದ್ಲು ಕೈ ಕುಡಿ ಅಲ್ಲ